ಪ್ರವಾಸಿ ಪ್ರಪಂಚ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಕರ್ನಾಟಕದ ಟೆಂಪಲ್ ಟೂರಿಸಂ ಅಭಿವೃದ್ಧಿಗೆ ಸಿದ್ಧ ಸರ್ಕಾರ. ಧಾರ್ಮಿಕ ಕ್ಷೇತ್ರಗಳ ಉನ್ನತಿಗೆ ಬಜೆಟ್ನಲ್ಲಿ ಪೂರಕ ಯೋಜನೆಗಳು. ಏರ್ ಇಂಡಿಯಾ ವಿಮಾನಯಾನ ಸಂಪೂರ್ಣ ರದ್ದು. ಉದ್ವಿಗ್ನ ಪರಿಸ್ಥಿತಿ ಮತ್ತು ವಾಯು ಪ್ರದೇಶದ ನಿರ್ಬಂಧ ಕಾರಣದಿಂದ ಸಂಸ್ಥೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದ ಮೆಟ್ರೋ ರೈಡ್. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಡಿಸಿಎಂ. ಮಹಿಳಾ ಸೋಲೋ ಟ್ರಾವೆಲರ್ಸ್ಗೆ ಶಿ ಶೀಲ್ಡ್ ರಕ್ಷಣೆ. ಹಿಮಾಚಲ ಪ್ರದೇಶ ಸರ್ಕಾರದ ಹೊಸ ಸಬಲೀಕರಣ ಸೂತ್ರ. ಕರ್ನಾಟಕ ಸರ್ಕಾರ ಈ ವರ್ಷದ ಬಜೆಟ್ ಅನ್ನು ಮಂಡಿಸಿದೆ. ಈ ಬಾರಿ ರಾಜ್ಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿಗೆ ಒತ್ತನ್ನು ನೀಡಿದೆ. ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಸೇರಿದಂತೆ ಹಲವು ಪವಿತ್ರ ಕ್ಷೇತ್ರಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಲಾಗಿದೆ. ಕರ್ನಾಟಕ ಪ್ರವಾಸೋದ್ಯಮ ಸಚಿವಾಲಯದಿಂದ ಅನ್ಯ ರಾಜ್ಯಗಳಲ್ಲಿ ಪ್ರವಾಸಿಗರ ಒಳಿತಿಗೆ ಛತ್ರಗಳು, ರೂಮ್ ವ್ಯವಸ್ಥೆಗಳ ಬಗ್ಗೆಗೂ ಗಮನವನ್ನು ಹರಿಸಲಾಗಿದೆ. ಶಿಥಿಲಾವಸ್ಥೆ ತಲುಪಿರುವ ಛತ್ರಗಳ ನವೀಕರಣ, ಆಯ್ದ ದೇವಾಲಯಗಳ ಮೂಲಸೌಕರ್ಯ ಅಭಿವೃದ್ಧಿ, ವೈಷ್ಣೋದೇವಿಗೆ ತೆರಳುವ ಯಾತ್ರಿಕರಿಗೆ 5,000 ಸಹಾಯಧನ ಹೀಗೆ ಹಲವಾರು ಯೋಜನೆಗಳ ಅನುಷ್ಠಾನಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈ ಮೂಲಕ ಕರ್ನಾಟಕದ ಟೆಂಪಲ್ ಟೂರಿಸಂ ಅಭಿವೃದ್ಧಿಯ ವೇಗಕ್ಕೆ ರಾಜ್ಯದಲ್ಲಿ ಪುಷ್ಟಿ ದೊರಕಲಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಕಾವು ಪ್ರಪಂಚಕ್ಕೆ ತಟ್ಟಿದೆ. ದುಬೈ ಮೂಲಕ ಪ್ರಯಾಣ ಬೆಳೆಸುವ ಬಹುತೇಕ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಈ ಉದ್ವಿಗ್ನ ಪರಿಸ್ಥಿತಿ ಮತ್ತು ವಾಯು ಪ್ರದೇಶದ ನಿರ್ಬಂಧನೆಯಿಂದಾಗಿ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಕೆಲವು ಪ್ರಕಟಣೆಗಳನ್ನು ಹೊರಡಿಸಿದೆ. ಮಾರ್ಚ್ 7ರಂದು ಮಂಗಳೂರು ವಿಮಾನ ನಿಲ್ದಾಣದಿಂದ ಸಂಚಾರ ಮಾಡಬೇಕಿದ್ದ ವಿಮಾನಗಳನ್ನು ಏರ್ ಇಂಡಿಯಾ ಸಂಸ್ಥೆ ಸಂಪೂರ್ಣ ರದ್ದುಗೊಳಿಸಿದೆ. ಈ ಕುರಿತು ಮಾಹಿತಿಯನ್ನು ನೀಡಿರುವ ಏರ್ ಇಂಡಿಯಾ, ಪ್ರಯಾಣಿಕರ ಸುರಕ್ಷತಾ ದೃಷ್ಟಿಯಿಂದ ಮತ್ತು ವಿಮಾನಯಾನ ನಿರ್ಬಂಧನೆಗಳಿಂದಾಗಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪ್ರಯಾಣಿಕರು ಸಹಕರಿಸಲು ವಿನಂತಿಸಿದೆ. ಅಂಬೋಸೇಲಿ ರಾಷ್ಟ್ರೀಯ ಉದ್ಯಾನವನವು ವನ್ಯಜೀವಿ ಪ್ರೇಮಿಗಳಿಗೆ ಸ್ವರ್ಗವಿದ್ದಂತೆ. ಅಂಬೋಸೇಲಿ ಜಗತ್ತಿನಲ್ಲೇ ಆನೆಗಳನ್ನು ಅತ್ಯಂತ ಹತ್ತಿರದಿಂದ ನೋಡಲು ಇರುವ ಅತ್ಯುತ್ತಮ ತಾಣ. ಇಲ್ಲಿನ ಆನೆಗಳು ಬೃಹತ್ ಗಾತ್ರದ ದಂತಗಳನ್ನು ಹೊಂದಿರುತ್ತವೆ. ಇಲ್ಲಿ ದಶಕಗಳಿಂದ ಆನೆಗಳ ಬಗ್ಗೆ ಸಂಶೋಧನೆ ನಡೆಯುತ್ತಿರುವುದರಿಂದ ಇಲ್ಲಿನ ಆನೆಗಳು ಪ್ರವಾಸಿಗರ ವಾಹನಗಳ ಬಗ್ಗೆ ಹೆಚ್ಚು ಭಯಪಡದೆ ಶಾಂತವಾಗಿ ಸಂಚರಿಸುತ್ತವೆ. ಆಫ್ರಿಕಾದ ಅತಿ ಎತ್ತರದ ಪರ್ವತ ಮೌಂಟ್ ಕಿಲಿಮಂಜಾರೋ ಈ ಉದ್ಯಾನವನದ ಪಕ್ಕದಲ್ಲೇ ಇದೆ. ಬೆಳಗ್ಗೆ ಮಂಜು ಮುಸುಕಿದ ಕಿಲಿಮಂಜಾರೋ ಪರ್ವತದ ಹಿನ್ನೆಲೆಯಲ್ಲಿ ಆನೆಗಳ ಹಿಂಡು ನಡೆದು ಹೋಗುವ ದೃಶ್ಯ ಫೋಟೋಗ್ರಾಫರ್ಗಳಿಗೆ ಜಗತ್ತಿನಲ್ಲಿ ಅತ್ಯಂತ ಸುಂದರ ದೃಶ್ಯಗಳಲ್ಲಿ ಒಂದಾಗಿದೆ. ಈ ಉದ್ಯಾನವನದ ಸುತ್ತಮುತ್ತ ಮಸಾಯಿ ಬುಡಕಟ್ಟು ಜನಾಂಗದವರು ವಾಸಿಸುತ್ತಾರೆ. ಅಂಬೋಸೇಲಿ ರಾಷ್ಟ್ರೀಯ ಉದ್ಯಾನವನವು ಯಾವ ದೇಶದಲ್ಲಿದೆ? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಮ್ಮ ಮೆಟ್ರೋದಲ್ಲಿ ರೈಡ್ ಮಾಡಿದ್ದಾರೆ. ವಿಧಾನಸೌಧದಿಂದ ಇಂಟರ್ನ್ಯಾಷನಲ್ ಟೆಕ್ ಪಾರ್ಕ್ನವರೆಗೆ ಪ್ರಯಾಣ ಮಾಡುವ ಮೂಲಕ ನಮ್ಮ ಮೆಟ್ರೋ ಪ್ರಯಾಣದ ಗುಣಮಟ್ಟವನ್ನು ಪರಿಶೀಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಡಿಸಿಎಂ, ನಮ್ಮ ಬೆಂಗಳೂರು ಮೆಟ್ರೋ ನಗರ ಸಂಚಾರದ ನಾಡಿಯಾಗಿದೆ. ನಮ್ಮ ಸರ್ಕಾರ ಮೆಟ್ರೋ ಅಭಿವೃದ್ಧಿಗೆ ಬದ್ಧವಾಗಿದೆ. ಹೊಸ ಮೆಟ್ರೋ ಮಾರ್ಗಗಳನ್ನು ಅತಿ ಶೀಘ್ರದಲ್ಲಿ ಪರಿಚಯಿಸಲಿದ್ದೇವೆ. 2027ರ ಅಂತ್ಯಕ್ಕೆ ನಮ್ಮ ಮೆಟ್ರೋ ನಗರದ 175 ಕಿಲೋಮೀಟರ್ ಕ್ರಮಿಸಲಿದೆ ಎಂದು ತಿಳಿಸಿದ್ದಾರೆ. ಹಿಮಾಚಲ ಪ್ರದೇಶ ಮಹಿಳಾ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುವ ನಿಟ್ಟಿನಲ್ಲಿ ಹೊಸ ಉಪಾಯವನ್ನು ಮಾಡಿದೆ. 2028ರ ವೇಳೆಗೆ ಹಿಮಾಚಲ ಪ್ರದೇಶದಲ್ಲಿ ಸೋಲೋ ಟ್ರಾವೆಲರ್ಗಳ ಸಂಖ್ಯೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಶಿ ಶೀಲ್ಡ್ ಸುರಕ್ಷತಾ ಅಪ್ಲಿಕೇಶನ್ ಬಿಡುಗಡೆ ಮಾಡಿರುವ ಹಿಮಾಚಲ ಸರ್ಕಾರ ಮಹಿಳಾ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆಯನ್ನು ಹೆಚ್ಚಿಸಿದೆ. ಇದಕ್ಕಾಗಿ ಮಹಿಳಾ ಗೈಡ್, ಮಾರ್ಷಲ್ಗಳು ಮತ್ತು ಪ್ರವಾಸೋದ್ಯಮ ನಿರ್ವಾಹಕರಾಗಿ ತರಬೇತಿ ನೀಡುವಲ್ಲಿಯೂ ಶಿ ಶೀಲ್ಡ್ ಉಪಯುಕ್ತವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಶಿ ಟ್ರಾವೆಲ್ ನೀತಿ 2026 ಜಾರಿಗೆ ತರಲಾಗಿದ್ದು, ಮಹಿಳಾ ಪ್ರವಾಸಿಗರ ಸುರಕ್ಷತೆ ಮತ್ತು ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕೆ ಪೂರಕವಾಗಲಿದೆ. ಈ ಮೂಲಕ ಪ್ರವಾಸೋದ್ಯಮದಲ್ಲಿ ಮಹಿಳೆಯರ ಪಾಲುದಾರಿಕೆಯ ಬಗ್ಗೆ ಹಿಮಾಚಲ ಸರ್ಕಾರ ಹೆಚ್ಚು ಗಮನ ವಹಿಸಲಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ರೈಸ್ ಬೌಲ್ ಆಫ್ ಇಂಡಿಯಾ ಎಂದು ಭಾರತದ ಯಾವ ರಾಜ್ಯವನ್ನು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.